ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತೀನಿ. ಸಬ್ಬಕ್ಕಿ ಕ್ಯಾರೆಟ್ ಇಂದ ಟೇಸ್ಟಿಯಾಗಿ ಪಾಯಸ ಮಾಡ್ತೀನಿ. ಯಾವ ತರ ಅಂತ ಹೇಳ್ತೀನಿ ನೋಡಿ. ಹಾಲು ಒಂದು ಬೌಲು ತಗೊಂಡಿದ್ದೀನಿ. ಸಬ್ಬಕ್ಕಿನ ಒಂದು 10 ನಿಮಿಷಕ್ಕೆ ಮುಂಚೆ ನೆನೆಸಿಕ್ಕಿರೋದು. ಇದು ಸಕ್ಕರೆ, ಕ್ಯಾರೆಟ್, ತುಪ್ಪ, ಏಲಕ್ಕಿ, ಕಸ್ಟರ್ಡ್ ಪೌಡರು, ಡ್ರೈ ಫ್ರೂಟ್ಸ್. ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ತಗೊಂಡ್ಬಿಡಿ, ಯಾಕಂದ್ರೆ ದ್ರಾಕ್ಷಿ ಬ್ಲಾಕ್ ಕಲರ್ ಬಂದ್ಬಿಡುತ್ತೆ. ಕ್ಯಾರೆಟ್ ಹಾಕೊಂಡ್ಬಿಡೋಣ. ತುಪ್ಪ ಸಾಕಾಗಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸಬ್ಬಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಬೆಚ್ಚಗಾದ್ರೆ ಸಾಕು. ಈ ಸಬ್ಬಕ್ಕಿನ ಇದು ಫ್ಲೇವರ್ ಚೆನ್ನಾಗಿರುತ್ತೆ. ಎರಡು ಹಿಂಗೆ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ. ಹಾಲು ಹಾಕೊಂಡ್ಬಿಡೋಣ. ಏಲಕ್ಕಿ ಹಾಕೊಂಬಿಡಿ. 2 ಕಪ್ ಆ್ಯಡ್ ಮಾಡ್ಕೊಳ್ಳಿ. ಸಬ್ಬಕ್ಕಿನೂ ಕ್ಯಾರೆಟ್ ಆ್ಯಡ್ ಮಾಡ್ಕೊಳ್ಳಿ. ಇದು ಯಾಕಂದ್ರೆ ತಂಪಾಗಿರುತ್ತೆ. ಯಾಕಂದ್ರೆ ನಮ್ ಬಿಸಿ ಲೈಫ್ಗಳಲ್ಲಿ ಈ ತರ ಎಲ್ಲ ಮಾಡ್ಕೊಳಕ್ ಟೈಮ್ ಇರಲ್ಲ. ಒಂದು 10 ನಿಮಿಷ ಟೈಮ್ ಮಾಡ್ಕೊಂಡ್ರೆ ಈ ತರ ಆರೋಗ್ಯಕರವಾದ ಸಬ್ಬಕ್ಕಿ ಪಾಯಸ ರೆಡಿ ಮಾಡ್ಕೋಬಹುದು. ಕಸ್ಟರ್ಡ್ ಪೌಡರ್ ಅಲ್ಲಿ 1-2 ಸ್ಪೂನ್ ನೀರ್ ಹಾಕೊಂಡು ಕಲ್ಸ್ಕೊಂಡ್ಬಿಡೋಣ. ಟೇಸ್ಟಿಯಾಗಿರೋ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ರೆಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇದು ತುಂಬಾ ಟೈಮೂ ಹಿಡಿಯಲ್ಲ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೊಬಹುದು. ತುಂಬಾ ಹೆಲ್ದಿ ಫುಡ್ ಇದು. ಈ ತರ ಒಳ್ಳೊಳ್ಳೆ ಅಡುಗೆಗಳು ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.